ಇನ್ನು ಹಿಂದೂ ಹುಲಿ ಅಂತಲೇ ಕರೆಸ್ಕೊಳ್ತಾ ಇರುವಂತಹ ಈಗ ಯತ್ನಾಳ್ ಅವರು ಎರಡು ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು. ಇದೇ ವೇಳೆ ಯತ್ನಾಳ್ ಅವರ ಪ್ರಚಾರಕ್ಕೆ BS ಯಡಿಯೂರಪ್ಪನವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಾಗಲಕೋಟೆಯಲ್ಲಿ ಪ್ರಚಾರ ಮಾಡಲಿದ್ದಾರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು. ಬಾಗಲಕೋಟೆಯಲ್ಲಿ ಕೊನೆಗೂ ಪ್ರಚಾರ ಮಾಡೋದಕ್ಕೆ BS ಯಡಿಯೂರಪ್ಪ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರವಾಗಿ ಅವರು ಮತಬೇಟೆ ನಡೆಸಲಿದ್ದಾರೆ. ಯಾರೇ ಬಂದು ಪ್ರಚಾರ ಮಾಡೋದಕ್ಕೂ ಕೂಡ ಅವಕಾಶ ಇದೆ. ಯತ್ನಾಳ್ ಅವರು ಪ್ರಚಾರಕ್ಕೆ ಬರಲಿ, ಅದನ್ನ ಸ್ವಾಗತ ಮಾಡ್ತೀವಿ. ಬೆಂಗಳೂರಿನಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪನವರು ಹೇಳಿಕೆ ಕೊಟ್ಟಿದ್ದಾರೆ. ಯಾವ ನಾಯಕ ಯಡಿಯೂರಪ್ಪ ಅವರ ವಿರುದ್ಧ ನಿರಂತರವಾಗಿ ಬಾಯಿ ಹರಿಬಿಟ್ಟಿದ್ರು, ನಿರಂತರವಾಗಿ ಆಕ್ರೋಶ ಹೊರಹಾಕಿದ್ರು. ಅಪ್ಪ ಮಗ ಇಬ್ರು ಸೇರ್ಕೊಂಡು ಪಕ್ಷ ಹಾಳು ಮಾಡಿದ್ದಾರೆ, ಇಬ್ರು ಸೇರ್ಕೊಂಡು ಇಡೀ ಪಕ್ಷವನ್ನ ಟೇಕ್ ಓವರ್ ಮಾಡ್ಕೊಂಡಿದ್ದಾರೆ, ಇವರಿಂದಲೇ ಪಕ್ಷ ಹಾಳಾಗಿದ್ದು ಅಂತ ಏನು ಆಕ್ರೋಶ ಹೊರ ಹಾಕ್ತಾ ಇದ್ರು, ನಾಲಿಗೆ ಹರಿಬಿಡ್ತಾ ಇದ್ರು. ಅದೇ ಯತ್ನಾಳ್ ಅವರಿಗೆ ಈಗ ಯಡಿಯೂರಪ್ಪನವರು ಪ್ರಚಾರ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಹೇಗಾದರೂ ಸರಿನಪ್ಪ, ಎರಡೂ ಕ್ಷೇತ್ರಗಳನ್ನು ಗೆದ್ರೆ ಸಾಕು ಅನ್ನೋ ಮನಸ್ಥಿತಿಗೆ ಯಡಿಯೂರಪ್ಪನವರು ಬಂದ್ರ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇರುವಂಥದ್ದು. ಯಾಕಂದರೆ ಯತ್ನಾಳ್ ಅವರ ಉಚ್ಚಾಟನೆ ಹಿಂದೆ BS ಯಡಿಯೂರಪ್ಪನವರು ಹೈಕಮಾಂಡ್ ಕೈವಾಡ ಇದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಈ ನಡುವೆ ಯತ್ನಾಳ್ ಅವರ ಒಂದು ಪ್ರಚಾರಕ್ಕೆ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂಥದ್ದು ಪಕ್ಷಕ್ಕೆ ಮತ್ತೆ ವಾಪಸ್ ಬರ್ತಾರೆ ಅನ್ನುವಂತಹ ಸಂದೇಶನ, ಈ ಪ್ರಶ್ನೆ ಕೂಡ ಇಲ್ಲಿ ಎದುರಾಗುತ್ತೆ.